ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಭಾಗವಾಗಿ ಬರುವ 3 ವರ್ಷದಲ್ಲಿ ಹಂತ-ಹಂತವಾಗಿ 3,000 ಸರ್ಕಾರಿ ಶಾಲೆಗಳನ್ನು ಪಬ್ಲಿಕ್ ಸ್ಕೂಲ್ಗಳನ್ನಾಗಿ ಮಾರ್ಪಡಿಸುವುದಾಗಿ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯದಲ್ಲಿ ಕೇವಲ 297 ಪಬ್ಲಿಕ್ ಸ್ಕೂಲ್ ಇದ್ದು, ಪೋಷಕರಿಂದ ಮತ್ತಷ್ಟು ಹೆಚ್ಚಿನ ಕೆಪಿಎಸ್ ಶಾಲೆಗಳನ್ನು ತೆರೆಯುವಂತೆ ಒತ್ತಾಯ ಬರುತ್ತಿರುವ ಹಿನ್ನೆಲೆಯಲ್ಲಿ ಬರುವ ಶೈಕ್ಷಣಿಕ ವರ್ಷದಲ್ಲಿ 500 ಶಾಲೆಗಳನ್ನು ಆರಂಭಿಸಲಾಗುವುದು. ಮುಂದೆ ಹಂತ-ಹಂತವಾಗಿ 3 ವರ್ಷದಲ್ಲಿ ಒಟ್ಟು 3,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲಾಗುವುದು. ಅದೇ ರೀತಿಯಾಗಿ ಬರುವ ಶೈಕ್ಷಣಿಕ ವರ್ಷದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 137 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲಾಗುವುದು. ಬರುವ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾದರೂ ಆಗಬಹುದು ಎಂದು ಸುಳಿವು ನೀಡಿದರು. ಪ್ರತಿ 2 ಗ್ರಾಮ ಪಂಚಾಯತ್ಗೆ ಒಂದರಂತೆ ಕೆಪಿಎಸ್ ಶಾಲೆಗಳನ್ನು ತೆರೆಯಲಾಗುತ್ತಿದ್ದು, ಈ ಶಾಲೆಗಳಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ 2 ಮಾಧ್ಯಮಗಳು ಬೋಧನೆಯಲ್ಲಿ ಇರಲಿದೆ ಎಂದು ನುಡಿದರು. ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು 76,000 ಶಾಲೆಗಳು ಬರುತ್ತೆ. ಏಡೆಡ್, ಗೌರ್ಮೆಂಟು, ಅನ್ಏಡೆಡ್ ಶಾಲೆಗಳು ನಮ್ಮ ಇಡೀ ರಾಜ್ಯದಲ್ಲಿ. ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಒತ್ತನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇತ್ತು ನಾನು ಸಚಿವನಾದ ಮೇಲೆ. ನನಗನ್ಸುತ್ತೆ ಬಂದ ತಕ್ಷಣ ಕೆಲವು ನಿರ್ಧಾರಗಳನ್ನು ತೊಗೊಂಡ್ಬಿಟ್ವಿ, ಅನಿವಾರ್ಯವಾಗಿ ತಗೊಳ್ಬೇಕಾಯಿತು. ಹೈಯೆಸ್ಟ್ ಶಿಕ್ಷಣ ಟ್ರಾನ್ಸ್ಫರ್ಸ್ ಆಗೋಗ್ಬಿಡ್ತು. ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ 3,000 ಟೀಚರ್ಸ್ ಇಲ್ಲಿಂದ ಹೋಗ್ಬಿಟ್ರು. 32,000 ಟೀಚರ್ಸ್ ಟ್ರಾನ್ಸ್ಫರ್ಸ್ ಆದಾಗ ಇಲ್ಲಿಂದ 3,500 ಟೀಚರ್ಸ್ ಹೋದರು. 3,000 ಚಿಲ್ಡ್ರನ್ ಇಲ್ಲಿಗೆ ಬಂದಿದ್ದು ಬರೀ 100 ಚಿಲ್ಡ್ರನ್. ಅಲ್ಲಿಗೆ ಒಂದೇ ಸತಿಗೆ ಶಿಕ್ಷಣ ಒಂದು ಕೊಲಾಪ್ಸ್ ಆಗ್ತದೆ. ಆದರೆ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ 14,000 ಟೀಚರ್ಸ್ನ ಏನು ರೆಕ್ರೂಟ್ಮೆಂಟ್ ಮಾಡಿದ್ವಿ, ಅದರೊಳಗೆ ಸುಮಾರು 600-700 ಇನ್ನೂ ಕೂಡ ಕೋರ್ಟಲ್ಲಿ ಯಾವುದೇ ಥರದ ನಿರ್ಧಾರ ಆಗಿಲ್ಲ. ಆದಮೇಲೂ ಕೂಡ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ ತಂದು ಏನು ರಿಕ್ರೂಟ್ಮೆಂಟ್ ಪ್ರೋಸೆಸ್ ನಡೀತಾ ಇತ್ತು, ಇನ್ನೊಂದು 800-900 ಹಾಗೆ ಸ್ಟ್ಯಾಂಡ್ ಬೈ ಇದೆ. ಬಟ್ ಅವ್ರಿಗೆಲ್ಲ ಎಲ್ಲೆಲ್ಲಿ ಹೋಗಬೇಕು ಅಂತೆಲ್ಲ ಕೊಟ್ಟಾಗಿದೆ. ಆದರೆ ಅವರು ಯಾರ್ಯಾರು ಸೇರ್ಕೊಳ್ಬೇಕಾಗಿತ್ತು, ಕೆಲವು ಕಾರಣದಿಂದ ಸೇರಿಕೊಂಡಿಲ್ಲ, ಅದು ಕೋರ್ಟಲ್ಲಿ ಕೂಡ ಕ್ಲಿಯರ್ ಆಗ್ತದೆ. ಆದರೆ ಇವತ್ತಿಗೆ ಸುಮಾರು 12,000 ಟೀಚರ್ಸು ಇಡೀ ರಾಜ್ಯದಲ್ಲಿ ಆಗಲೇ ಅವರು ಕೆಲಸಕ್ಕೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ರಿಕ್ರೂಟ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ನಿಮಗೆ ಸುಮಾರು 3,900 ಟೀಚರ್ಸು ಇಲ್ಲಿ ಬಂದಿದ್ದಾರೆ. ಅದ್ರ ಜೊತೆಗೆ ಹೈಯೆಸ್ಟು ಅತಿಥಿ ಶಿಕ್ಷಕರನ್ನು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ತೊಗೊಂಡ್ವಿ. 43,000 ಟೀಚರ್ಸ್ ತೊಗೊಂಡ್ವಿ ನಾವು. ಅಂದರೆ 33,000 ಇತ್ತು, ಮತ್ತು ಕೊರತೆ ಬಂತು, ಮತ್ತು ಅದನ್ನು 43,000 ಟೀಚರ್ಸ್ ತೊಗೊಂಡು ಈಗಾಗಲೇ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಟೀಚರ್ಸ್ ಕೊರತೆ ಇರಬಾರ್ದು. ಯಾಕೆಂದರೆ ಬಿಲ್ಡಿಂಗ್ ಇದೆ, ಶಿಥಿಲಗೊಂಡಿದೆ, ಅದೆಲ್ಲ ಇದಾವೆ, ತುಂಬ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತ ಹೇಳಲ್ಲ. ಇದರಲ್ಲಂತೂ ಇಲಾಖೆಯಲ್ಲಂತೂ ಸಿಕ್ಕಾಬಡೆ ಪ್ರಾಬ್ಲಮ್ಸ್ ಇದೆ. ಆದರೆ ಟೀಚರ್ಸೇ ಇಲ್ಲ ಅಂದರೆ ಅದು ಶಾಲೆ ಅಂತ ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನ ಮೇಲೆ ನಾವು ಫಸ್ಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿದ್ವಿ. ಅದಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಅದನ್ನು ನಾನು ಎಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ನಾವೇನು ಮಾಡಿದ್ವಿ ಅಂದರೆ, ಈಗ KPS ಅಂತ ಹೇಳಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ ತುಂಬ ಜನರು ಇಲ್ಲ ಅಡ್ಮಿಷನ್ ಮಾಡ್ತಾರೆ. ಯಾಕೆಂದರೆ ಅದು ಬೈಲಿಂಗ್ವೆಲ್, ಫುಲ್ ಟೀಚರ್ಸ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಟಾಯ್ಲೆಟ್ ಇರ್ತದೆ, ಫಿಸಿಕಲ್ ಟೀಚರು, ಮತ್ತು ಅದಕ್ಕೆಲ್ಲ ಈಗ ನಾವು ಆ್ಯಡ್ ಆನ್ ಮಾಡ್ತಾಯಿದ್ದೀವಿ, ಏನು ಸಂಗೀತ ಟೀಚರ್ ಇರ್ಬೋದು, ಎಲ್ಲದೂ ಕೂಡ. ಅಂದರೆ ಮಕ್ಕಳಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಏನೇನು ಸಿಗಬೇಕು ಆ ಫ್ರೀ ಎಜುಕೇಷನ್ ಸಿಸ್ಟಮಲ್ಲಿ ಕೊಡಬೇಕು ಅಂತೇಳಿ ಮಾಡಿದ್ವಿ. ನಾವು ಬರೋಷ್ಟಿಗೆ ಸುಮಾರು ಈಗ ಬರೀ 300 ಅಂದರೆ 297 KPS ಶಾಲೆಗಳಿದ್ದಾವೆ. ಆದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಹೇಳಿದ್ವಿ, ಆ್ಯಾವ್ರೇಜ್ ಆಫ್ 4, ಕೆಲವು ಕಡೆಗೆ 6 ಬರ್ಬೋದು, ಕೆಲವು ಕಡೆಗೆ 3 ಬರ್ಬೋದು. ಯಾಕೆಂದರೆ ಅದು ಮೇಲ್ದರ್ಜೆಗೆ ತೊಗೊಂಡು ಹೋದಾಗ ಅಟ್ಲೀಸ್ಟ್ ಒಂದು 500 ಮಕ್ಕಳಿಗೆ ಬರಬೇಕು. ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಅದನ್ನ ಅಟ್ರ್ಯಾಕ್ಟ್ ಮಾಡಬೇಕು. ಆ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಶಾಲೆಗಳು ಅನಿವಾರ್ಯವಾಗಿ ಕ್ಲೋಸ್ ಆಗ್ತವೆ. ಕ್ಲೋಸ್ ಅಂದರೆ ಸರ್ಕಾರಿ ಶಾಲೆ ಅಲ್ಲಿ ಕ್ಲೋಸ್ ಆಗುತ್ತೆ, ಬಟ್ ಸರ್ಕಾರಿ ಶಾಲೆ ಚೆನ್ನಾಗಿ ನಡೆಯುತ್ತೆ. ಅದಾಗ್ತದೆ. ಯಾಕೆಂದರೆ ಬರೀ 5-10 ಮಕ್ಕಳಿರೋ ಶಾಲೆನೂ ಇದ್ದಾವೆ ನನ್ನ ಹತ್ರ. 48,000 ಶಾಲೆ ಬರೀ ಸರ್ಕಾರದ್ದೇ. ನಾನು ನೇರವಾಗಿ ಅನುದಾನಿತ ಶಾಲೆ ಎಲ್ಲ ಸೇರಿಬಿಟ್ರೆ ನಾವು ನೇರವಾಗಿ ಅವರಿಗೆ ಸಂಬಳ ಕೊಡ್ತಕ್ಕಂಥದ್ದು 58,000 ಶಾಲೆಗಳಿದ್ದಾವೆ. ನಾವು ಏಡೆಡ್ ಆಲ್ಸೋ, ಯಾಕಂದರೆ ಏಡೆಡ್ ಆಲ್ಸೋ ಇಸ್ ಸಿಮಿಲರ್ ಟು ಅವರ್ಸ್. ಅದಕ್ಕೆ ಈಗೇನು ಮಾಡಿದ್ದೀವಿ ಅಂದರೆ, 500 KPS ಶಾಲೆಗಳನ್ನು ಈ ಅಕಾಡೆಮಿಕ್ ಇಯರ್ ಆದ ತಕ್ಷಣ, ಈಗ ಎಕ್ಸಾಮ್ ಮುಗಿಯುತ್ತೆ, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋದ್ರೊಳಗೆ
ಇರ್ತಕ್ಕಂಥ ಜಾಗ ಎಲ್ಲಿದೆ ಆ್ಯಡ್ ಆನ್ ಬಿಲ್ಡಿಂಗ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಸ್ವಲ್ಪ ಕೊಡಬೇಕು, ಅದೆಲ್ಲ ಆಗಿಬಿಟ್ರೆ 500 ಶಾಲೆಗಳನ್ನು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದು ಈ ವರ್ಷ ಮಾತ್ರ. ಬಟ್ ನೆಕ್ಸ್ಟ್ 3 years ಒಳಗೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ 3000 KPS ಶಾಲೆಗಳು. ಅಂದರೆ 6000 ಗ್ರಾಮ ಪಂಚಾಯತಿಗಳು ಬರ್ತವೆ. 6000 ಗ್ರಾಮ ಪಂಚಾಯತಿ ಅಂದರೆ 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆ ಕೊಡಬೇಕು ಅಂತೇಳಿ ನಮ್ಮ ಟಾರ್ಗೆಟೆಡ್ ಇದೆ. ಪ್ಲಸ್ ಆಮೇಲೆ ಬೇಕಾದ್ರೆ ಇನ್ಕ್ರೀಸ್ ಮಾಡೋದು ಇದೆಲ್ಲ 3 yearsಲ್ಲಿ ನಾವು ಏನು ಮಾಡ್ತೀವಿ ಅಂತ ಒಂದು ಅಜೆಂಡಾ ಹಾಕ್ಕೊಂಡಿದ್ದೀವಿ. ಅದರೊಳಗೆ ಈಗ ಸದ್ಯಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಯಾಕೆಂದರೆ ಟೀಚರ್ಸು ಕೊಡ್ತೀವಿ, ಮುಂದೆ ಟೀಚರ್ಸ್ ಟ್ರೈನಿಂಗ್ದು ಬೇರೆ ಇದೆ, ಅದನ್ನು ನಾನು ಹೇಳ್ತೀನಿ, ಒಂದೇ ನಿಮಿಷದಲ್ಲಿ ಹೇಳ್ತೀನಿ. KPS ಶಾಲೆಗಳನ್ನು ಈ ಸತಿ ಅಧಿಕಾರಿ ವರ್ಗದಿಂದ ಮತ್ತು ಶಾಸಕರ ಒಂದು ಗಮನಕ್ಕೆ ತಗೊಂಡು ನಮ್ಮ ಇಲಾಖೆಗೆ ಈಗ ಹೆಚ್ಚು ಕಮ್ಮಿ 137 ಕ್ವಾಲಿಫೈಡ್ KPS ಅಪ್ಗ್ರೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇನ್ನು 1 ವರ್ಷದೊಳಗೆ ನಾವು ಬರೀ ಈ ಭಾಗಕ್ಕೆ ಕೊಡ್ತೀವಿ. 500ಅಲ್ಲಿ ಅದನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅದನ್ನು ಇನ್ನೂ ಜಾಸ್ತಿನೂ ಮಾಡ್ಬೋದು. ನಮ್ಮ ವಿವೇಚನಕ್ಕಿರ್ತದೆ. ಅದನ್ನು ಡಿಮಾಂಡ್ ಇತ್ತು ಅಂದರೆ ನಾನು ಇಡೀ ರಾಜ್ಯದಲ್ಲಿ ಹೆಚ್ಚು ಒತ್ತನ್ನು ಈ ಕಡೆನೇ ಕೊಡಬೇಕು, ಯಾಕಂದರೆ ಇಲ್ಲಿ ಅವಶ್ಯಕತೆ 100 ಇದೆ ಅಂತಕ್ಕಂಥದ್ದಲ್ಲ. ನೆಕ್ಸ್ಟ್ 5 years ಒಳಗೆ ಏನು ಕೆಲವು ಡಿಸ್ಟ್ರಿಕ್ಟ್ಸ್ ಎಲ್ಲ 34, 32 ರ್ಯಾಂಕಿಂಗಲ್ಲಿದ್ದಾವೆ, ದೇ ಹ್ಯಾವ್ ಟು ಕಮ್ ಲೆಸ್ ದೆನ್ 20 ಅಲ್ಲಿಗೆ ತರಬೇಕಿಲ್ಲ ಅಂದರೆ ನಾನು ಸಚಿವನಾಗಿ ನನಗೆ ಉಪಯೋಗ ಆಗೋದಿಲ್ಲ, ಅದನ್ನು ತರಬೇಕಾಗ್ತದೆ. ಕಾಂಪಿಟೇಷನ್ ಶುಡ್ ಬಿ ದೇರ್. ಈವನ್ 36 ಇರಲಿ, ಬಟ್ ಕಾಂಪಿಟೇಷನ್ ತುಂಬ ನ್ಯಾರೋ ಇರಬೇಕು, ನಾಟ್ ವಿಡ್ತಲ್ಲಿ ಇರಬಾರ್ದು. ಒಬ್ಬರು 76%, ಇನ್ನೊಬ್ಬರು 98% ಹಾಕಿ ಹಂಗೆ ಇರಬಾರ್ದು. ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕ MY ಪಾಟೀಲ್, ಕೆಕೆಆರ್ಡಿಬಿ ಕಾರ್ಯದರ್ಶಿ ಸುಂದರೇಶ ಬಾಬು, ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ, ಶಿಕ್ಷಣ ಇಲಾಖೆಯ ಅಪರ ಆಯುಕ್ತ ಆಕಾಶ್ ಸೇರಿದಂತೆ ಇತರರು ಇದ್ದರು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.